ಶಾಸ್ತ್ರೋಕ್ತವಾಗಿ ಪ್ರಮಾಣ ವಚನಕ್ಕೆ ಡಿಕೆಶಿ ಪ್ಲಾನ್ ಮಾಡಿಕೊಂಡಿದ್ದಾರೆ. ಪೂರ್ವಕ್ಕೆ ವೇದಿಕೆ ನಿರ್ಮಾಣ ಮಾಡಿಸಿದ್ದಾರೆ ನೂತನ ಮುಖ್ಯಮಂತ್ರಿಗಳು. ಈ ಹಿಂದೆ ಪಶ್ಚಿಮ ಮುಖವಾಗಿದ್ದ ವೇದಿಕೆ, ಆದರೆ ಈ ಬಾರಿ ಜ್ಯೋತಿಷ್ಯದ ಸಲಹೆಯಂತೆ ವೇದಿಕೆ ನಿರ್ಮಾಣ ಮಾಡಲಾಗಿದೆ. ಗಣ್ಯ ವ್ಯಕ್ತಿಗಳು, ಸ್ವಾಮೀಜಿಗಳು, ನ್ಯಾಯಾಧೀಶರು, ಶಾಸಕರು, ಸಚಿವರಾಗುವವರ ಕುಟುಂಬಸ್ಥರು, ವಿಶೇಷ ಆಹ್ವಾನಿತರು, ಮಾಧ್ಯಮ ಮುಖ್ಯಸ್ಥರಿಗೆ ವಿಶೇಷ ವ್ಯವಸ್ಥೆಯನ್ನ ಕೂಡ ಕಲ್ಪಿಸಲಾಗಿದೆ. ಅದೇ ಈಗಾಗಲೇ ನಾನು ಹೇಳಿದ ಹಾಗೆ ಡಿ.ಕೆ. ಶಿವಕುಮಾರ್ ಏನೇ ಮಾಡಿದರೂ ಕೂಡ ಶಾಸ್ತ್ರ, ಜ್ಯೋತಿಷ್ಯ ಇದೆಲ್ಲವನ್ನು ಕೂಡ ಕೇಳ್ತಾರೆ. ಏನು ಮಾಡಿದರೆ, ಹೇಗೆ ಮಾಡಿದರೆ ಒಳ್ಳೆಯದಾಗುತ್ತೆ ಅಂತ ಹೇಳಿ. ಭಾಳ ದೈವ ಭಕ್ತರು, ಅದರಲ್ಲಿ ಏನು ಡೌಟ್ ಇಲ್ಲ. ಸೊ ಇದೆಲ್ಲದರ ನಡುವೆ ಅವರ ಕನಸು ಈಡೇರಿಸಿಕೊಳ್ಳುವಂಥ ಸಮಯ. ಅಧಿಕೃತವಾಗಿ ಪ್ರಮಾಣ ವಚನ ಸ್ವೀಕರಿಸುವಂಥ ಸಂದರ್ಭ. ಆ ವೇದಿಕೆ ಹೇಗಿರಬೇಕು, ಆ ವ್ಯವಸ್ಥೆ ಯಾವ ರೀತಿಯಾಗಿರಬೇಕು ಅನ್ನೋದರ ಬಗ್ಗೆ ಅವರು ಜ್ಯೋತಿಷ್ಯ ಕೇಳಿದ್ದಾರೆ. ಆ ನಿಟ್ಟಿನಲ್ಲಿನೇ ಶಾಸ್ತ್ರೋಕ್ತವಾಗಿ ಪ್ರಮಾಣ ವಚನಕ್ಕೆ ಡಿ.ಕೆ. ಶಿವಕುಮಾರ್ ಪ್ಲಾನ್ ಮಾಡ್ತಾ ಇದ್ದಾರೆ. ಪೂರ್ವಮುಖವಾಗಿ ವೇದಿಕೆ ನಿರ್ಮಾಣ ಮಾಡಿಸಿದ್ದಾರೆ ನೂತನ ಸಿಎಂ ಡಿ.ಕೆ. ಶಿವಕುಮಾರ್ ಅವರು. ಈ ಹಿಂದೆ ಪಶ್ಚಿಮಾಭಿಮುಖವಾಗಿತ್ತು ಈ ವೇದಿಕೆ, ಆದರೆ ಈ ಬಾರಿ ಜ್ಯೋತಿಷ್ಯದ ಸಲಹೆಯಂತೆ ವೇದಿಕೆ ನಿರ್ಮಾಣ ಮಾಡಲಾಗಿದೆ. ಗಣ್ಯ ವ್ಯಕ್ತಿಗಳು, ಸ್ವಾಮೀಜಿಗಳು, ನ್ಯಾಯಾಧೀಶರು, ಶಾಸಕರು, ಸಚಿವರಾಗುವವರ ಕುಟುಂಬಸ್ಥರು, ವಿಶೇಷ ಆಹ್ವಾನಿತರು, ಮಾಧ್ಯಮ ಮುಖ್ಯಸ್ಥರಿಗೆ ವಿಶೇಷ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ಯಾರಿಗೂ ಕೂಡ ಅನಾನುಕೂಲ ಆಗಬಾರ್ದು, ಅಥವಾ ಬಂದವರಿಗೆ ಏನು ವಿಶೇಷ ಆಹ್ವಾನಿತರಿದ್ದಾರೆ ಪ್ರತಿಯೊಬ್ಬರಿಗೂ ಕೂಡ ಅಚ್ಚುಕಟ್ಟಾದಂಥ ವ್ಯವಸ್ಥೆ ಅಲ್ಲಿರಬೇಕು ಅನ್ನೋ ನಿಟ್ಟಿನಲ್ಲಿ ಪ್ಲಾನ್ ಮಾಡಿದ್ದಾರೆ. ಇದನ್ನು ಮುತುವರ್ಜಿ ವಹಿಸಿ ಡಿ.ಕೆ. ಶಿವಕುಮಾರ್ ಅವರ ಸಹೋದರ ಡಿ.ಕೆ. ಸುರೇಶ್ ಅವರೇ ನೋಡ್ಕೊಳ್ತಾ ಇದ್ದಾರೆ. ಈ ವ್ಯವಸ್ಥೆಯನ್ನೆಲ್ಲ ಅವರ ನೇತೃತ್ವದಲ್ಲಿ ನಡೀತಾ ಇದೆ ಇದು ಒಂದು ಕಾರ್ಯಕ್ರಮ.